ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ತರಕಾರಿ ತೊಗೊಂಬಂದಿದ್ರು, ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಡೈಲಿ ಬೇಕಲ್ವ ಕ್ಯಾರೆಟು ಮತ್ತು ಬೀಟ್ರೋಟು, ಅದು ಎಲ್ಲ ತೊಗೊಂಬಂದಿದ್ರು. ಅದೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎಲ್ಲ ಎತ್ತಿಟ್ಕೊತಾ ಇದ್ದೆ. ನಾವು ಕೆಲವೊಂದು ಜನಗಳ ಹತ್ರ ಮಾತಾಡೋಕ್ಕಾಗಲಿ ಏನಾದರೂ ವ್ಯವಹಾರ ಮಾಡೋದಕ್ಕಾಗಲಿ ಹಿಂಜರಿತೀವಿ ಅಥವಾ ನಾಚಿಕೆ ಪಟ್ಕೊತೀವಿ. ನಮ್ಮದೇ ಆದ ಕಂಫರ್ಟ್ ಝೋನಲ್ಲೇ ಇದ್ಬಿಡ್ತೀವಿ ಕಾಲ ಕಳ್ಕೊಂಡು. ಆದರೆ ನಮ್ಮ ಮಕ್ಕಳಲ್ಲೂ ಇದೇ ಕಂಟಿನ್ಯೂ ಆಗುತ್ತೆ. ಅವರು ನಮ್ಮ ಥರನೇ ಬೆಳೀತಾರೆ. ಇದೆಲ್ಲ ಪಕ್ಕಕ್ಕಿಟ್ಟು ನಾವು ಕೂಡ ಧೈರ್ಯವಾಗಿ ಎಲ್ಲರ ಹತ್ರನೂ ಮಾತಾಡಬೇಕು. ಎಲ್ಲ ಜನಗಳು ಒಂದೇ ಥರನೇ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಥರ. ನಾವು ಅಂಥವ್ರ ಜೊತೆ ಮಿಂಗಲ್ ಆದ್ರೇ ಅಲ್ವಾ ಯಾವ ಜನ ಹೆಂಗೆ ಅಂತ ನಮಗೆ ಗೊತ್ತಾಗೋದು. ಜೀವನ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭ ಅಂತೂ ಅಲ್ಲ. ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇದು ಹೇಳಬೇಕು ಅಂತ ಅಂದರೆ, ನಮ್ಮ ಸಂತೋಷನೇ ನಮಗೆ ಮುಖ್ಯ ಅಂತ ಅಂದ್ಕೊಂಡು ನಾವು ಅದನ್ನು ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ನಾವೇ ನಮ್ಮಲ್ಲಿ ಹುಡುಕ್ಕೋಬೇಕು ಅದನ್ನು. ನಾವು ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಅದೊಂದು ನನ್ನ ಲೈಫಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅನ್ನೋದಕ್ಕೆ ಇವಾಗ ನಾನೇ ಉದಾಹರಣೆ ಕೊಟ್ಕೊತಾ ಇದ್ದೀನಿ. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಯಾವಾಗ ಅಂತಂದರೆ ಲಾಸ್ಟ್ 2 months ಬ್ಯಾಕು, ನವಂಬರ್ ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ಒಂದು 2 monthsಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅಂದರೆ ಅದು ನಾನು ಫುಡ್ಡಿಂದ ರಿಲೇಟೆಡಾಗಿ ಮಾಡಿದ್ದು ಬಿಸ್ನೆಸ್ಸು, ಪ್ರೋಟೀನ್ ಬಾಸ್ಕೆಟ್ ಅಂತ. ಆದರೆ ಈಗ ನಾನು ಅದನ್ನು ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಯೋಚನೆಯಲ್ಲೇ ಇದ್ದೀನಿ. ಯಾರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಅದು ನಾನು ತಗೊಂಡಿರೋ ನಿರ್ಧಾರ ಆಗಿರೋದ್ರಿಂದ ನಾನೇ ತುಂಬ ಯೋಚನೆ ಮಾಡಿ ನಾನೇ ತಲೆ ಕೆಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಕೂಡ ಬಂದಿದೆ. ಸದ್ಯಕ್ಕೆ ನಾನು ಈ ಮಂತಲ್ಲಿ ಕ್ವಿಟ್ ಮಾಡೋಣ ಅಂತ ಈಗ ಬಿಸ್ನೆಸ್ ನಿಲ್ಲಿಸಿದ್ದೀನಿ. ಜನಗಳ ಸಪೋರ್ಟ್ ಇಲ್ದಲೇ ನಾನೇನು ಮಾಡೋಕ್ಕಾಗ್ತಾಯಿಲ್ಲ. ಅವರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ನೋಡಿಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡೋಣ. ನೋಡೋಣ, ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಮಿಕ್ಕಿದ್ದೆಲ್ಲ ಆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಶೇರ್ ಮಾಡಿ. ನನ್ನ ಮಗಳು ನಾನು ಹೇಳೋ ರೀತಿಲೇ ಹೇಳ್ತಾ ಇದ್ದಾಳೆ ಕಾಪಿ ಮಾಡಿಕೊಂಡು. ನಾನು ಅವಳು ಬಂದ್ಲಲ್ವ ಅಂತ ಅಂದ್ಬಿಟ್ಟು 1:30ಗೆ ಬಂದಳು. ಕ್ಯಾರೆಟ್ ಮತ್ತು ಬೀಟ್ರೋಟ್ ಜ್ಯೂಸು ಇವತ್ತು ಮಾರ್ನಿಂಗ್ ಕುಡ್ದಿರಲಿಲ್ಲ ನಾನು. ಅರೌಂಡ್ 1:30ಗೇನೋ ಮಾಡಿಟ್ಟಿದ್ದೆ. ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಕೋಲ್ಡ್ ಆಗಿದ್ರೂ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಕ್ಯಾರೆಟು ಮತ್ತು ಬೀಟ್ರೋಟು ತುಂಬ ಮುಖ್ಯ ಆರೋಗ್ಯಕ್ಕೆ. ಬೀಟ್ರೋಟ್ ಬಂದು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ನ ಹೆಚ್ಚಿಗೆ ಮಾಡುತ್ತೆ. ನಮಗೆ ಇನ್ ಕೇಸ್ ಆಫ್ ನಮಗೆ ಬ್ಲಡ್ ಇಲ್ಲ ಅಂತಂದ್ರೂ ನಾವು ಇದರಲ್ಲೇ ಇಂಪ್ರೂವ್ ಮಾಡ್ಕೋಬೋದು. ನಾನು ಹಂಗಾಗಿ ನನ್ನ ಮಗಳಿಗೂ ಕುಡಿಸ್ತಾ ಇದ್ದೀನಿ, ನಾನು ಕುಡಿತಾ ಇದ್ದೀನಿ. ಸ್ಕಿನ್ನೆಲ್ಲ ಚೆನ್ನಾಗಾಗುತ್ತೆ. ನೆನ್ನೆ ಮೊಳಕೆ ಕಟ್ಟಿಟ್ಟಿದ್ನಲ್ವ ಕಾಳು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ. ನಾನಿವಾಗ ಇದನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ. ನನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊತೀನಿ. ಇವಾಗ ನಾಳೆ ಸಾಂಬಾರು ಮಾಡಬೇಕು ಅಂತಂದರೆ ಯೂಸ್ ಮಾಡ್ಕೊತೀನಿ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.